ವಾಟಾಗಲಿಯಲ್ಲಿ ಮತ್ತೆ ಗಣೇಶ ಮೆರವಣಿಗೆ ಆರಂಭ ಆಗಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಗಣೇಶ ವಿಸರ್ಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 2 ಗಂಟೆಯಿಂದ ನಡೀತಾ ಇರತಕ್ಕಂಥ ಪ್ರತಿಭಟನೆ ಸುಖಾಂತ್ಯ ಕಂಡಿದೆ. ಮಂಡಳಿಗಳ ಪಟ್ಟಿಗೆ ಪೊಲೀಸರು ಒಪ್ಪಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮಂಡಳಿಗಳು ಏನೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಒಪ್ಪಿದ್ದಾರೆ. ಹೋದ ವರ್ಷದ ದಾರಿಯಲ್ಲೇ ಸಾಗಬೇಕು ಅಂತ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಈಗ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಖಡಕ್ ಗಲ್ಲಿ, ಶೆಟ್ಟಿ ಗಲ್ಲಿ, ಬಡ್ಕಲ್ ಗಲ್ಲಿ ಮೂಲಕ ಮೆರವಣಿಗೆ ಸಾಗ್ತಾ ಇದೆ. ಬೆಳಗಾವಿಯ ಚವಾಟ ಗಲ್ಲಿಯಲ್ಲಿ ಪ್ರಾಟೆಸ್ಟ್ ಏನು ಮುಂದುವರೆದಿತ್ತು, ಈಗ ಶಾಂತ ಸ್ಥಿತಿಗೆ ಬಂದಿದೆ. ಕಳೆದ ಸಾರಿ ಎಲ್ಲೆಲ್ಲ ಅವಕಾಶ ಕೊಡ್ತಿದ್ರೋ ಈ ಸಾರಿನೂ ಅಲ್ಲಿ ಅವಕಾಶ ಕೊಡಬೇಕು ಅಂತ ಗಣೇಶ ಮಂಡಳಗಳು ಕೇಳ್ಕೊಂಡಿದ್ವು. ಬಹಳ ಭರ್ಜರಿಯಾಗಿ ಈ ಸಾರಿ ಬೆಳಗಾವಿನಲ್ಲಿ ಗಣೇಶೋತ್ಸವ ಆಚರಿಸಲಾಯಿತು. ಈಗ ಗಣೇಶ ವಿಸರ್ಜನೆಯ ಸಮಯ, ಹಾಗಾಗಿ ಮೆರವಣಿಗೆಗೆ ಕಳೆದ ಸಾರಿ ಎಲ್ಲೆಲ್ಲ ಅವಕಾಶ ಕೊಟ್ಟಿದ್ರು ಆ ಮಾರ್ಗದಲ್ಲೇ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮೈಲಾರಿ ಪಟಾತ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಒಂದಷ್ಟು ಪ್ರತಿಭಟನೆ ನಡೀತು, ಒಂದಷ್ಟು ಅಸಮಾಧಾನ ಇತ್ತು ಮಂಡಳಿಗಳಲ್ಲಿ. ಈಗ ಪೊಲೀಸರು ಮತ್ತು ಗಣೇಶ ಮಂಡಳಿಗಳ ನಡುವೆ ಸಮನ್ವಯ ಸಾಧ್ಯ ಆಗಿದೆಯಾ? ಕಳೆದ ಸಾರಿ ಕೊಟ್ಟಿರ್ತಕ್ಕಂಥ ಮಾರ್ಗಗಳಲ್ಲಿ ಮೆರವಣಿಗೆ ಹೋಗೋದಕ್ಕೆ ಅವಕಾಶ ಕೊಟ್ರ? ಏನೆಲ್ಲ ಬೆಳವಣಿಗೆ ನಡೀತು? ಖಂಡಿತ ಶ್ರೀಲಕ್ಷ್ಮಿ, ಬೆಳಗಾವಿಯ ಗಣೇಶ ಅಂದರೆ ಚವಟಗಲ್ಲಿ ಗಣೇಶ ಏನು ಮಂಡಳಿಯವರು ಪ್ರತಿಭಟನೆಯನ್ನು ಮಾಡ್ತಿದ್ರು. ನಮಗೆ ಕಳೆದ ವರ್ಷ ಏನು ಯಾವ ಮಾರ್ಗದಲ್ಲಿ ಅನುಮತಿಯನ್ನು ಕೊಟ್ಟಿದ್ರಿ ಅದೇ ಒಂದು ಮಾರ್ಗದಲ್ಲಿ ಅನುಮತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು. ಆದರೆ ಗಣೇಶ ಮಂಡಳಿಯವರು ತಡವಾಗಿ ಏನು ಗಣೇಶ ಮೂರ್ತಿಯನ್ನು ಎತ್ತಿದ್ರು, ಹಾಗಾಗಿ ನಾವು ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಪೊಲೀಸರು ಹೇಳಿದರು. ಹಾಗಾಗಿ ಸದ್ಯ ಪೊಲೀಸರು ಮತ್ತು ಗಣೇಶ ಮಂಡಳಿಗಳು ಈಗ ಮನವೊಲಿಸುವ ಕೆಲಸ ಕೂಡ ಆಗಿರುವಂಥದ್ದು. ಸದ್ಯ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಕೂಡ ಆರಂಭ ಆಗಿದೆ. ಕಳೆದ 2 ಗಂಟೆಗಳಿಂದ ಪ್ರತಿಭಟನೆ ಮಾಡ್ತಿದ್ದಂಥ ಬೆಳಗಾವಿಯ ಚವಾಟಗಲ್ಲಿಯ ಗಣೇಶ ಮಂಡಳಿಯ ಸದಸ್ಯರು ಈಗ ಪೊಲೀಸರು ಮತ್ತು ಏನು ಗಣೇಶ ಮಂಡಳಿಯವರ ಒಪ್ಪಿಗೆ ಮೇರೆಗೆ ಏನು ವಿಸರ್ಜನೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಈಗ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಕೂಡ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ನೆರೆದಿದ್ದಾರೆ ಮತ್ತು ಅದ್ದೂರಿ ಗಣೇಶೋತ್ಸವಕ್ಕೆ ಬೆಳಗಾವಿ ಕೂಡ ಸಾಕ್ಷಿ ಆಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆದರೆ ಈ ಗಣೇಶ ಮಂಡಳಿಯವರು ತಡವಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಏನು ಇದಕ್ಕೇನು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಸದ್ಯ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಮೆರವಣಿಗೆ ಕೂಡ ಆರಂಭ ಆಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆರ್ಮಿ ಫೋರ್ಸನ್ನು ಕೂಡ ಕರೆಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ನನ್ನ ಎದುರಿಗೆ ಇಲ್ಲಿ ಮುಂದ್ಗಡೆ ಏನು ಆರ್ಮಿ ಏನು ಪೊಲೀಸರು ಕೂಡ ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸದ್ಯ ಬೆಳಗಾವಿಯ ಬಡಕಲಗಲ್ಲಿ, ಶೆಟ್ಟಿಗಲ್ಲಿ ಮತ್ತು ಏನು ಈ ಮಾರ್ಗ ಮೂಲಕ ಏನು ಕಪಿಲೇಶ್ವರ ಹೊಂಡದಲ್ಲಿ ವಿಸರ್ಜನೆ ಆಗುತ್ತೆ ಅಲ್ಲಿವರೆಗೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲೇ ಕೂಡ ಈ ಒಂದು ಚವಾಟಗಲ್ಲಿ ಗಣೇಶ ಏನು ಹೊರಟಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ವಾಟಾಗಲಿಯಲ್ಲಿ ಮತ್ತೆ ಗಣೇಶ ಮೆರವಣಿಗೆ ಆರಂಭ ಆಗಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಗಣೇಶ ವಿಸರ್ಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 2 ಗಂಟೆಯಿಂದ ನಡೀತಾ ಇರತಕ್ಕಂಥ ಪ್ರತಿಭಟನೆ ಸುಖಾಂತ್ಯ ಕಂಡಿದೆ. ಮಂಡಳಿಗಳ ಪಟ್ಟಿಗೆ ಪೊಲೀಸರು ಒಪ್ಪಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮಂಡಳಿಗಳು ಏನೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಒಪ್ಪಿದ್ದಾರೆ. ಹೋದ ವರ್ಷದ ದಾರಿಯಲ್ಲೇ ಸಾಗಬೇಕು ಅಂತ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಈಗ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಖಡಕ್ ಗಲ್ಲಿ, ಶೆಟ್ಟಿ ಗಲ್ಲಿ, ಬಡ್ಕಲ್ ಗಲ್ಲಿ ಮೂಲಕ ಮೆರವಣಿಗೆ ಸಾಗ್ತಾ ಇದೆ. ಬೆಳಗಾವಿಯ ಚವಾಟ ಗಲ್ಲಿಯಲ್ಲಿ ಪ್ರಾಟೆಸ್ಟ್ ಏನು ಮುಂದುವರೆದಿತ್ತು, ಈಗ ಶಾಂತ ಸ್ಥಿತಿಗೆ ಬಂದಿದೆ. ಕಳೆದ ಸಾರಿ ಎಲ್ಲೆಲ್ಲ ಅವಕಾಶ ಕೊಡ್ತಿದ್ರೋ ಈ ಸಾರಿನೂ ಅಲ್ಲಿ ಅವಕಾಶ ಕೊಡಬೇಕು ಅಂತ ಗಣೇಶ ಮಂಡಳಗಳು ಕೇಳ್ಕೊಂಡಿದ್ವು. ಬಹಳ ಭರ್ಜರಿಯಾಗಿ ಈ ಸಾರಿ ಬೆಳಗಾವಿನಲ್ಲಿ ಗಣೇಶೋತ್ಸವ ಆಚರಿಸಲಾಯಿತು. ಈಗ ಗಣೇಶ ವಿಸರ್ಜನೆಯ ಸಮಯ, ಹಾಗಾಗಿ ಮೆರವಣಿಗೆಗೆ ಕಳೆದ ಸಾರಿ ಎಲ್ಲೆಲ್ಲ ಅವಕಾಶ ಕೊಟ್ಟಿದ್ರು ಆ ಮಾರ್ಗದಲ್ಲೇ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು.
ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮೈಲಾರಿ ಪಟಾತ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಒಂದಷ್ಟು ಪ್ರತಿಭಟನೆ ನಡೀತು, ಒಂದಷ್ಟು ಅಸಮಾಧಾನ ಇತ್ತು ಮಂಡಳಿಗಳಲ್ಲಿ. ಈಗ ಪೊಲೀಸರು ಮತ್ತು ಗಣೇಶ ಮಂಡಳಿಗಳ ನಡುವೆ ಸಮನ್ವಯ ಸಾಧ್ಯ ಆಗಿದೆಯಾ? ಕಳೆದ ಸಾರಿ ಕೊಟ್ಟಿರ್ತಕ್ಕಂಥ ಮಾರ್ಗಗಳಲ್ಲಿ ಮೆರವಣಿಗೆ ಹೋಗೋದಕ್ಕೆ ಅವಕಾಶ ಕೊಟ್ರ? ಏನೆಲ್ಲ ಬೆಳವಣಿಗೆ ನಡೀತು? ಖಂಡಿತ ಶ್ರೀಲಕ್ಷ್ಮಿ, ಬೆಳಗಾವಿಯ ಗಣೇಶ ಅಂದರೆ ಚವಟಗಲ್ಲಿ ಗಣೇಶ ಏನು ಮಂಡಳಿಯವರು ಪ್ರತಿಭಟನೆಯನ್ನು ಮಾಡ್ತಿದ್ರು. ನಮಗೆ ಕಳೆದ ವರ್ಷ ಏನು ಯಾವ ಮಾರ್ಗದಲ್ಲಿ ಅನುಮತಿಯನ್ನು ಕೊಟ್ಟಿದ್ರಿ ಅದೇ ಒಂದು ಮಾರ್ಗದಲ್ಲಿ ಅನುಮತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು. ಆದರೆ ಗಣೇಶ ಮಂಡಳಿಯವರು ತಡವಾಗಿ ಏನು ಗಣೇಶ ಮೂರ್ತಿಯನ್ನು ಎತ್ತಿದ್ರು. ಹಾಗಾಗಿ ನಾವು ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಪೊಲೀಸರು ಹೇಳಿದರು. ಹಾಗಾಗಿ ಸದ್ಯ ಪೊಲೀಸರು ಮತ್ತು ಗಣೇಶ ಮಂಡಳಿಗಳು ಈಗ ಮನವೊಲಿಸುವ ಕೆಲಸ ಕೂಡ ಆಗಿರುವಂಥದ್ದು. ಸದ್ಯ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಕೂಡ ಆರಂಭ ಆಗಿದೆ. ಕಳೆದ 2 ಗಂಟೆಗಳಿಂದ ಪ್ರತಿಭಟನೆ ಮಾಡ್ತಿದ್ದಂಥ ಬೆಳಗಾವಿಯ ಚವಾಟ್ಗಲ್ಲಿಯ ಗಣೇಶ ಮಂಡಳಿಯ ಸದಸ್ಯರು ಈಗ ಪೊಲೀಸರು ಮತ್ತು ಏನು ಗಣೇಶ ಮಂಡಳಿಯವರ ಒಪ್ಪಿಗೆ ಮೇರೆಗೆ ಏನು ವಿಸರ್ಜನೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಈಗ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಕೂಡ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ನೆರೆದಿದ್ದಾರೆ ಮತ್ತು ಅದ್ದೂರಿ ಗಣೇಶೋತ್ಸವಕ್ಕೆ ಬೆಳಗಾವಿ ಕೂಡ ಸಾಕ್ಷಿ ಆಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆದರೆ ಈ ಗಣೇಶ ಮಂಡಳಿಯವರು ತಡವಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಏನು ಇದಕ್ಕೇನು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಸದ್ಯ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಮೆರವಣಿಗೆ ಕೂಡ ಆರಂಭ ಆಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆರ್ಮಿ ಫೋರ್ಸನ್ನು ಕೂಡ ಕರೆಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ನನ್ನ ಎದುರಿಗೆ ಇಲ್ಲಿ ಮುಂದ್ಗಡೆ ಏನು ಆರ್ಮಿ ಏನು ಪೊಲೀಸರು ಕೂಡ ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸದ್ಯ ಬೆಳಗಾವಿಯ ಬಡಕಲಗಲ್ಲಿ, ಶೆಟ್ಟಿಗಲ್ಲಿ ಮತ್ತು ಏನು ಈ ಮಾರ್ಗ ಮೂಲಕ ಏನು ಕಪಿಲೇಶ್ವರ ಹೊಂಡದಲ್ಲಿ ವಿಸರ್ಜನೆ ಆಗುತ್ತೆ ಅಲ್ಲಿವರೆಗೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲೇ ಕೂಡ ಈ ಒಂದು ಚವಾಟ್ಗಲ್ಲಿ ಗಣೇಶ ಏನು ಹೊರಟಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.